ಸ್ವಾಮಿಗಳ ಅಪ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ತಮಗೆಲ್ಲರಿಗೂ ಇಂದಿನ ಈ ವಿಶೇಷ ಶ್ರೀ ರಾಮಾನುಜ ಆರೋಗ್ಯ ಸೇವೆಯ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಪರಮಪೂಜ್ಯ ಜಿಎಸ್ ಸ್ವಾಮಿಗಳ ಜೀವನವೇ ಒಂದು ಸೇವೆಯ ಜೀವನ. ಅವರು ತಮ್ಮ ಪೂರ್ವಾಶ್ರಮದಿಂದಲೂ ಎಲ್ಲ ರೀತಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಹಿಂದಿನಿಂದಲೂ ಆರೋಗ್ಯದ ವಿಷಯದಲ್ಲಿ ಅವರಿಗೆ ಬಹಳ ಕಳಕಳಿ. ಅವರು ಈ ಯದಿಗಿರಿ ಯತಿರಾಜ ಮಠದ 41ನೇ ಪೀಠಾಧಿಪತಿಗಳಾಗಿ ಬಂದ ನಂತರ ಇಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಅದರಲ್ಲಿ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಳಕಳಿ ವಹಿಸಿ ತೊಂಡನೂರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಆರೋಗ್ಯದ ದೃಷ್ಟಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಅದು ಆಗಾಗ ನಾವು ನಡೆಸುವ ಅಲ್ಲಿ ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು, ಅಥವಾ ಕೋವಿಡ್ ಸಮಯದಲ್ಲಿ ಅಲ್ಲಿಗೆ ಅವರು ಕೊಟ್ಟಿರುವ ಒಂದು ಆರೋಗ್ಯದ ಸೇವೆ, ಹಾಗೂ ಇತ್ತೀಚೆಗಷ್ಟೇ ಅಲ್ಲಿನ ಬಡ ಜನರಿಗೆ ಸಹಾಯವಾಗುವಂತೆ ವಾಕರ್ಸ್, ವೀಲ್ ಚೇರ್ಸ್, ಕ್ರಚಸ್ ಮುಂತಾದ ಅನೇಕ ಸಲಕರಣೆಗಳನ್ನು ಅಲ್ಲಿ ಅವರು ಅಲ್ಲಿ ಜನರಿಗೆ ಕೊಟ್ಟಿರುತ್ತಾರೆ. ಈಗ ಈ ಒಂದು ಶ್ರೀ ರಾಮಾನುಜ ಆರೋಗ್ಯ ಸೇವೆ ಮುಂದಿನ ಹಂತಕ್ಕೆ ಹೋಗಿ ಒಂದು ಸಮಗ್ರವಾದ ಒಂದು ಆರೋಗ್ಯದ ದೃಷ್ಟಿಯಿಂದ ಇದನ್ನ ನಾವು ತೆಗೆದುಕೊಂಡು ಹೋಗುವ ಒಂದು ಈ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮವನ್ನು ನಾವು ಶ್ರೀಮತಿ ಭಾಮಾ ಸುರೇಶ್ ಅವರ ಭಕ್ತಿಗಾಯನದಿಂದ ಪ್ರಾರಂಭಿಸ್ತಾರೆ. सदा भजेकं सदा श्रीकरं श्रीनिवासं सप्तगिरीशं सदा भजेकं सदा श्रीकरं श्रीनिवासं सप्तगिरीशं सदा भजे धनगमित्रं पञ्चतडमित्रं मदजनसमूहसेवितशरणं शरणागतजनाभीष्टवरदं श्रीसप्तगिरीशं सदा भजेकं सदा श्रीकरं श्रीनिवासं सप्तगिरीशं निरुपम करुणाकरनिरतं सुरसेवितं निरुपम करुणाकरनिरतं सुरसेवितं परमपावन चरणमोज्यं परमपावन चरणमोज्यं वरदं कल्याणि वर्णितगुणजालम् आपत्कार्तिहरम् अनन्तम् आनन्दामृतवर्षिणम् आदिमध्यान्तरहितमच्युतम् आदिशेषसायिनं मुकुन्दं श्रीसप्तगिरि
ಕಾರ್ಯಕ್ರಮವನ್ನು ದೀಪವನ್ನು ಬೆಳಗುವುದರ ಮೂಲಕ ಪರಮಪೂಜ್ಯ ಜಿ.ಎಸ್. ಸ್ವಾಮಿಗಳು ಹಾಗೂ ಇಲ್ಲಿ ಬಂದ ವಿಶೇಷ ಅತಿಥಿಗಳು ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರುತ್ತೇನೆ. ನಮ್ಮ ಎಲ್ಲರಿಗೂ ಆಚಾರ್ಯರಾಗಿ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಇಲ್ಲಿ ನಡೆಯುವ ಎಲ್ಲ ಸತ್ಕಾರ್ಯಗಳಿಗೂ ನಮಗೆ ಸದಾ ಪ್ರೇರಣೆಯಾಗಿರುವ ಈ ಇಡೀ ಕಾರ್ಯಕ್ರಮದ ರೂವಾರಿಯಾಗಿರುವ ನಮ್ಮ ಪರಮಪೂಜ್ಯ ಜಿ.ಎಸ್. ಸ್ವಾಮಿಗಳಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಕಣ್ಣನ್ ರಮೇಶ್ ಅವರಿದ್ದಾರೆ. ಅವರು ಈಗಾಗಲೇ ಅನೇಕ ಸಂಸ್ಥೆಗಳೊಡನೆ ಕೆಲಸ ನಿರ್ವಹಿಸುತ್ತಾ ಈ ಆರೋಗ್ಯ ಸೇವೆಯಲ್ಲಿ ತಮ್ಮನ್ನು ಬಹಳವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಮಾರ್ಗದರ್ಶನ ಹಾಗೂ ಅವರು ನಮ್ಮ ಜೊತೆಗಿರುವುದು ನಮ್ಮ ಈ ಶ್ರೀ ರಾಮಾನುಜ ಆರೋಗ್ಯ ಸೇವೆಯನ್ನು ಇನ್ನೊಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ನಮಗೆ ಬಹಳ ಸಹಾಯವಾಗುತ್ತದೆ. ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಡೆಗೆ ಹೋಗೊಟ್ಟು ಅನೇಕ ವಿಶೇಷ ಅತಿಥಿಗಳು ಇಂದು ಆಗಮಿಸಿರುತ್ತಾರೆ. ಅವರಲ್ಲಿ ಶ್ರೀ ಸುನೀಲ್ ಮುಂದ್ರಾ, ನ್ಯಾಚುರಲ್ ಬಯೋಜೆನಿಕ್ಸ್ ಹಾಗೂ ನ್ಯಾಚುರಲ್ ಕ್ಯಾಪ್ಸೂಲ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಅವರು ಶ್ರೀಮತಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಆಧಾರದ ಸ್ವಾಗತ. ಸೂಪರ್ ಕಾಪ್ 3D ಸಂಸ್ಥೆಯ ಮಿಸ್ಟರ್ ಮಾಲ್ತೇಶ್ ಅವರಿಗೂ ನನ್ನ ಈ ಕಾರ್ಯಕ್ರಮ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬ ವಿಶೇಷ ಅತಿಥಿ ಶ್ರೀ ರಾಮನಾಥನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಆಧಾರದ ಸ್ವಾಗತ. ಪ್ರಕ್ರಿಯೆ ಆಸ್ಪತ್ರೆ ಸಿಇಒ ಆಗಿರುವ ಡಾಕ್ಟರ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಆಧಾರದ ಸ್ವಾಗತವನ್ನು ಕೋರುತ್ತೀನಿ. ವಿಕ್ರಮ್ ಆಸ್ಪತ್ರೆ ಸಂಸ್ಥಾಪಕರಾದ ಡಾಕ್ಟರ್ ವಿಕ್ರಮ್ ಅವರು ಇಲ್ಲಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ನಿಧಿ ನಾರಾಯಣ್, ಖ್ಯಾತ ಆಂಕಾಲಜಿಸ್ಟ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ರಮೇಶ್ ಅವರು ಯೂಟ್ಯೂಬ್ ಹಾಸ್ಪಿಟಲ್ ಸಂಸ್ಥಾಪಕರು, ಅವರಿಗೂ ನಮ್ಮ ಆಧಾರದ ಸ್ವಾಗತ. ಇಂದ್ರೇಶ್ ಮಂಡ್ಯ ಬಿಜೆಪಿ ಅಧ್ಯಕ್ಷರು, ಅವರು ಇಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗಿಸಿದ್ದಾರೆ. ಅವರಿಗೆ ನಮ್ಮ ಆಧಾರದ ಸ್ವಾಗತ ಕೋರುತ್ತೇನೆ. ಅದಲ್ಲದೆ ತೊಂಡದೂರಿನ ಉತ್ತರ ತಿಮ್ಮಪ್ಪ ಟ್ರಸ್ಟಿನ ಅನೇಕರು ಇಲ್ಲಿ ಗಣೇಶ್ ಅವರು ಈಗಾಗಲೇ ನಮ್ಮವರು ಪರಿಸ್ಥಿತಿಗಳಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆಹ್ವಾನಿತರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ಈಗ ಕಣ್ಣನ್ ರಮೇಶ್ ಅವರು ಒಂದು 4 ಮಾತುಗಳನ್ನು ಆಡಬೇಕು ಅಂತ Srimate Ramanujaya Namaha. This is a very small symbolic occasion to basically inaugurate what I believe will be a movement beyond us and our generation. The whole objective is to do something for people who need, who deserve, who today for some reason, socially and otherwise, lack. The lack of care,
concern and empathy for senior citizens. The sons and daughters, relatives are very busy in doing so many things that elders don't want to trouble them. They want to lead a life all alone by themselves and definitely not come in the way of people to take care of them. They typically lack company, lack people's concern, lack a social life. That is why you see a lot of elderly care homes becoming very, very popular. Coimbatore is a hub of all elderly care homes because senior citizens require care. Elderly care is a very, very important segment in healthcare, and the last few years we have seen tremendous issues in terms of this particular vertical really blossoming, and a lot of players are coming into play. This is a very sensitive, very dear subject which has been in the mind of the Swami always. He has been a pioneer in doing things, the impact of which, thanks to all of you, your support, the people you know support, your network, your contribution, your inspiration will grow it further. So the question is, what is elderly care? Are we going to provide any social company? Are we going to provide various means of basic empathy in terms of emotional support? Or is it going to be healthcare? We will start with healthcare because that is something which in India in particular, treatment becomes very expensive and most importantly very troublesome. A lot of people defer decisions to be healthcare basically because they want to trouble their sons, daughters and relatives. So they keep on postponing, and then the truth hits them. By then it is too late. What we want to do is to diagnose early, intervene early, cure early, thereby providing an opportunity for people to lead a very healthy life and not be limited by these kind of problems which will come up later. To start with on a very small basis, we'll start with the elderly care clinic in the premises of the MUT, free, that is, no charges. Volunteers, donors, supporters, people who want to come and participate are welcome. We will diagnose, take tests, give part of care devices to start with. Second, we will start care at home. People who can't travel, people who can't commute, people who are constrained by mobility will start care at home. Subsequently, we will enable mobile clinics to keep going across the state to ensure that healthcare is delivered at home, to make sure that healthcare is really provided, available to all and not limited to a few. In the whole process, there will be requirements of medical equipments, wheelchairs, lot of devices at home, temporarily, that we will provide. So the ultimate aim is to make sure that the elderly are taken care so that everyone around them are comfortable with there is somebody to take care. That is the vision, mission, outlook and the dream of the Holy Swami. That is what we are there to fulfill the dream. In the management parlance, I don't think I met any leader
who believes in delegation, decentralization, and providing full independence, responsibility, and authority to do what you want. He lays down the ground rules, defines the mission, vision, and then his amazing team takes over to deliver. This is what we believe is required, needed, and much wanted in healthcare for the elderly, and that is what we want to deliver. Now, coming to how we are going to do this, we require support, be it corporates, be it individuals, be it CSR, be it crowdfunding. Multiple avenues of people come together, contribute however little it might be, because small oceans convert, small drops convert into big ocean. So the key is to start somewhere. You won't believe the ideation of this particular initiative was less than 15 days back. That is the speed at which the GN operates. He knew that is a great idea. He had dreamt about this. He put a team together and told them, I want this to happen. And it is happening today. As a step, the tests initially are being conducted for the elderly today to symbolically inaugurate the system. Dr. Raghunath is a very, very important part of the whole program here. He is the Sutradhar to say, my close friend Raghunandan, my close friend Sri Ram calls him Dhanavantari of the month. He is completely responsible for the well-being of all. Under his able leadership, supported by a team of amazing people, we are very clear that we have to achieve success, come what may. A very limited crowd today. Thanks to all of you coming in here. We want you to begin in terms of inspiring, contributing, supporting, offering us services, so that this really becomes big. As a symbolic gesture, every one of you who came because I called you to come, I want you to come here and give a 2 minutes view of what you think elderly care can do for the people who deserve respect, regard, appreciation, more importantly care, which unfortunately because of the social life we lead is lacking, and that is something we have to do everything possible to make them happy, fulfilled, contented. The mud, though religious, objective, does not mix up religion with social activities. Be it social, be it spiritual, be it cultural, be it art. Everything is done independently with no emphasis on religion. It is independent of religion with the common objective of providing care for all, support for all, benefit for all. I think that is why Itiraj Math, under the leadership guidance of the Swami, is able to do things quietly, without any hype, hoopla, huge mega events. Everything they do well and succeed. Ultimately, what is important is what you have achieved, is not what you announce. With that, I will request Ganesh to start talking, and every one of you, I want you to come here and briefly talk of your views on what we intend doing. So thanks, Ramesh, and it's a very important occasion and very important initiative that's been taken at the Math under the blessings of His Holiness. Healthcare, most of us
spend their life in this. And it's very obvious that early care is the way forward to make healthcare affordable. But for reasons as Ramesh and several others said, we don't take it as serious as a priority. We don't take it as a priority. And that's also because there is not an ecosystem that is built towards supporting such. And this initiative is one such. And as Ramesh said, it cannot be done only by the MUT. It must be done by all of us and all of us who are here. And we can bring in our network under the guidance of Dr. Raghunath and Mr. Ramesh. I'm sure we can make it good. In Ramesh's word, he almost promised what a government should do. And it can happen with the guidance of His Holiness. I'm sure it can happen. We cannot put everything on the government, and we can co-create an ecosystem which has technology, just like-minded people, to bring welfare for the people, and especially the senior citizens and the elders whom we all respect. And we want them to live a very healthy, peaceful, happy life. And healthcare is very important to achieve that. I can commit myself, and I can bring in my team to support in whichever way. I'm sure everyone will do this. I want to thank everyone for this opportunity. Of course, Ramesh, the pioneer, always wants healthcare to be provided for all, and definitely screening is a very important initiative. We will join hands with them, and with the guidance and blessings of His Holiness, we will ensure that we will bring our bed. Thank you. His Holiness Swamiji, Namaste. Ramesh and all the esteemed audience who are here. The brief is a few words on what elderly care should have. And while we all agree about healthcare, I think emotional and spiritual care for the elderly is the need of the hour. The emotional care would mean army of psychologists actually, who would be training the people who are assisting the elderly cares, because it's not just professionals, it's the support staff who should be tuned in to take care of their needs emotionally and spiritually. As we go to our sunset years, it's very important to remember that our lifespan is only going to keep increasing as an average lifespan of the people. In fact, it is speculated that if somebody can survive up to another 50 years, science is good enough to take them to immortality. It is not funny, but it is true. Which means the telomere is going to be handled. There would be a small age reversal which can happen, and we could go younger as we grow older. Sounds fiction, but it's very true, very possible. Which means the whole situation of people crossing 100 years is going to be pretty commonplace. It is said that somebody born in Europe this year has an average life expectancy of 100. We retire at 55, 60, which means the elderly care will go on for 50, 60 years thereafter. This is the problem which is there world over. India will not be an exception to this. And we are getting lonelier as we grow older. And we really need the psychological and spiritual assistance. And as a society, we are so rich in spiritual knowledge and capability of holding on to each other and going forward. I think that is going to be the need of the hour of this particular initiative. I thank you, Ramesh, for calling me over. And I wish everyone great success, and I'm sure I will also contribute in my own small way. Thank you. Sincerely thanks Ramesh sir to have invited me today. It's an honor to be in presence of Holiness Swamiji.
I'm really loved to be here today. Actually, all elderly needs, of course, is community care and good health. And whatever is possible from our end as a doctor, I'll be really very helpful. I'll be really willing to participate in any way possible. Monetary is just one small aspect, but what they need is love and care, as Dr. Vikram rightly mentioned. And I think, all of us in our small ways will love to be a part of it, starting from right away. And this is a very good step. I think this should take up, we all need to take it up in a big, big way. And as Dr. Vikram rightly mentioned, life expectancy is increasing, problems related to elderly is increasing, and what we see is more and more loneliness and more families broken, lost, and of course, what we need, each one of us, is small contribution by whatever way possible. I would love to be a part of it. Thank you. Thank you, sir, for inviting me. It's a fantastic occasion, and the most lot of good things have been told. One of the challenges that people have is a lot of mental issues. They get a lot of anxiety as age progresses. They get very attached to their surroundings. They don't want to experiment, move around, and they want somebody who's well familiar with them to be with them. Trust is a big, big factor as we age. So many things have to be taken into consideration. At Pratibha Hospitals, last 6 years, we've been having a home care services, very robust. We've been doing 2 areas which is closer to the hospital because of logistic problems. We provide nursing care, injections. Just simple measuring blood pressure is a challenge for elderly people. We are all technology driven, but as we age, we get challenges with technology. So just checking their blood pressure, sugars at home, very difficult for them to come to the hospital for small things. So they just need simple things at home. Nursing care, injections, lab, simple blood tests that can be done and go back and give the reports to them, and expounding needs to explain to them about the blood reports. Unfortunately, children have their own challenges. Huge generational gaps are coming in. We have difficulty in spending time with our own loved ones, elderly parents. But the third perspective is another team is there to kind of give them that support, to spend a little bit of time to explain to them and care for them. Will make a huge difference. And in whatever ways possible, sir, we would like to associate with Monty. Thank you so much for this opportunity. We will participate in every possible. Thank you. Thank you, sir, for this opportunity. I am Dr. Ramesh here, and thank you, Swamiji, for this great initiative. All of us know that nobody wants to go to a doctor, forget going to a hospital, and simple ailments like blood pressure, diabetes, all these things can be controlled. Very great results can be obtained. The quality of life can be improved. So simple initiatives like checking blood pressure, checking blood sugar, and helping them with the medications. Some of them will have a lot of medications, making sure they take it on time, making sure that they understand the regular checks. By doing this small incremental value, I think we can make a very big difference to their life. Yes, some of them have learned to live with their problems. They don't want to add to the children's or the society's thing. They learn to live. I think with initiatives like this, where we bring access or give them the option as easily available, I think they should be also able to access it and have a better quality of life. Whatever little support we can do, we will be happy to contribute towards this initiative. Thank you, sir, for the opportunity. Thank you so much. Sri Guru Namaha. Namo Bhagavate Vasudevaya. I think in the society that we live, I think more and more nuclear families on one side and increase of lifespan on the other side has put tremendous amount of pressure on old people's care. I think in all of our families we find some member struggling for adequate support. I think what is required is mental, religious as well as healthcare support.
the vision of Swamiji on this particular thing is very, very commendable. Whatever I can participate, whatever I can take under the leadership of Raghunanan sir and Ramesh sir, will be happy to come. My pranams to Kannan sir, who's been my mentor for quite a long time now. When it comes to elder care, my two thoughts are, a cousin of mine runs a old age home. And what I have seen is the caregivers get very irritated. You know, old people become sort of like children. A lot of hata in their what they want to do, what they don't want to do and all that. The caregivers become highly irritated, angry and all that. So to train the caregivers is equally important, is my thought process on that aspect. The second aspect of it, which I have noticed in old age homes, is their fear of certain, not just the technology, just that, you know, their fingerprints no longer work. They're not able to draw their pension, right? The simple things of going to the post office or to the bank or to do any of the legal work that they need to do becomes an extremely challenging, which also makes them very scared about what the future is going to be for them. You know, in the whole, healthcare is one aspect of it, but remember, these are the things that is affecting their health aspect. So I think that's something that we need to also address in this thing. So those are my two thoughts. And you know, in any way I can help in this aspect, I'll be happy to share more time, and of course, you know, monetarily, of course, is the smallest part of the whole activity. But you know, being able to give one's time for this is important, and I'll be happy to do that. Pranams at the feet of Sri Holiness. I must congratulate Ramesh Kannanji for taking this initiative forward of the Swamiji. It's a great initiative. I think elderly care is the need of the hour. As a population, everybody has said all that. I'm repeating, elderly population is growing and newborns are less. So going forward, this problem is going to accentuate. And I think the motto is that we have to care for those who care for us. So going forward, ultimately, the society has to take care of if the children are not forthcoming, the society and the well-wishers like Swamiji and Ramesh Kannan should come forward and take this initiative forward. We all are ready to contribute, and whatever way which Ramesh Kannanji is guiding us, will contribute to this noble cause and take this forward. Thank you. Adarsh is one of the top guys in Philips. He runs a very successful cardiology program, very resourceful and willing to support MUT in a very big way with a lot of digital and preventive care programs. Thank you, Ramesh. ಎಲ್ಲರ ಹತ್ರನೂ ಮನೆಗೆ ವಯಸ್ಸಾದವರು ಇರ್ತಾರೆ. ಅವ್ರಿಗೆ ಏನು ಬೇಕು ಅಂದರೆ ಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ಬಟ್ ಆ ಸ್ಟೇಜಲ್ಲಿ ಬರ್ಬೋದು. ಯಾವಾಗಲೂ ನೀವು ಆಪರೇಷನ್ ತೊಗೊಳ್ಳಿ, ಫ್ರ್ಯಾಕ್ಚರ್ ತೊಗೊಳ್ಳಿ, ಏನು ಬೇಕಾದ್ರೂ ತೊಗೊಳ್ಳಿ, ಆದರೆ ತುಂಬ ಡ್ರಾಮ್ಯಾಟಿಕ್ ವಯಸ್ಸಾದವ್ರಿಗೆ. Early warning is the key for all old people. Don't let them get to a stage where they need to go to hospital, where they need to go to a doctor and get intervention, right? So I am a big believer in not preventive, not the intervention, but big believer in proactive health. Proactively ನೀವು ಜನ ನೋಡ್ತಾ ಇದ್ರೆ ಸ್ಮಾಲ್ ಚೇಂಜಸ್ ನಲ್ಲಿ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕಾದ್ರೆ they will not have serious problems. So I really want to work with the MUT as much as possible and push this kind of evangelism into all our efforts, and whatever I can do from my side I will definitely do. So, thank you very much. I'm very grateful that I am associated in this in a very small way. Being supportive to Ramesh is my only duty.
and I will do whatever I can according to the wish of Swami and Ramesh. Thank you so much. Thank all of you for giving your inputs and words of encouragement. I think it means a lot to us to take this forward in the days to come. I'm going to request our beloved Swamiji to give a few words of Ashirvachan. श्रीमते रामानुजाय नमः। वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं तस्मै रामानुजाय नमः परमयोगिने ये श्रुतिस्मृतिसूत्राणाम् अन्तर्जालविशेषणत् ಇವತ್ತು ತುಂಬ ವಿಶೇಷವಾದಂಥ ದಿನ ಉತ್ಥಾನ ದ್ವಾದಶಿ ಇವತ್ತು ಭಗವಂತ ಇವತ್ತಿನಿಂದ ಯೋಗ ನಿದ್ರೆಯಿಂದ ಎದ್ದು ಜಗತ್ತಿನ ಕ್ಷೇಮವನ್ನೆಲ್ಲ ನೋಡುವಂತಹ ದಿನ. ಅಂತಹ ಪವಿತ್ರವಾದಂತಹ ದಿನದಲ್ಲಿ ಒಂದು ಒಳ್ಳೆಯ ಯೋಜನೆಯ ಶುಭಾರಂಭ ಇಲ್ಲಿ ಆಗ್ತಾ ಇದೆ. ನನ್ನ ನೆನಪು ಸುಮಾರು 55 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ನಾವು ಒಂದು ಮೆಡಿಕಲ್ ಟ್ರಸ್ಟ್ ಪ್ರಾರಂಭ ಮಾಡಿ, ಸುಶ್ರುತ ಮೆಡಿಕೇರ್ ಟ್ರಸ್ಟ್ ಪ್ರಾರಂಭ ಮಾಡಿ, ಆಗ ಬೆಂಗಳೂರಿನಲ್ಲಿದ್ದಂತಹ ಅತ್ಯಂತ ಪ್ರಸಿದ್ಧ ಡಾಕ್ಟರ್ಸ್ ಎಲ್ಲ ಡಾಕ್ಟರ್ KS ಬಾಲಸುಂದರಂ, ವರ್ಮಾ, ಡಾಕ್ಟರ್ ವರ್ಮಾ, ಡಾಕ್ಟರ್ ಮಲ್ಯ, ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್. ಈ ಹೆಲ್ತ್ ಇಶ್ಯೂ ಇದೆಯಲ್ಲ, ಇದು 50 ವರ್ಷ ಆದಮೇಲೆ ಇವಾಗ ನಾನು ನೋಡ್ತಾ ಇರುವಾಗ ಈ ಹೆಲ್ತ್ ಇಶ್ಯೂ ಎಲ್ಲ ಬರ್ತಾ ಇರೋದು ಮೆಂಟಲ್ ಪ್ರಾಬ್ಲಮ್ ಇಲ್ಲ. ಈಗ ತಾನೊಬ್ಬರು ಹೇಳಿದ್ರು, ಕುಟುಂಬದ ವ್ಯವಸ್ಥೆ ಎಲ್ಲ ಚಿಂತೆ ಆಗ್ಬಿಡ್ತದೆ. ಹಿಂದೆ ಎಲ್ಲರೂ ಕುಟುಂಬದಲ್ಲಿ ಒಟ್ಟಿಗೆ ಇರ್ತಾ ಇದ್ರು. ನನಗೆ ನೆನಪಿರೋ ಮಟ್ಟಿಗೆ ನಮ್ಮ ಒಂದು ಸ್ಮಾಲ್ ವಿಲೇಜ್ನಲ್ಲಿ 80+ ಎಲ್ಲ ಹೆಲ್ತಿ, ಸಿಂಪಲ್ ಫುಡ್, ಸಿಂಪಲ್ ಎಕ್ಸಸೈಸ್, ಬೇರೆ ಏನೂ ಡಿಸೀಸ್ ಇರ್ತಾ ಇತ್ತು. ನಾನು ಚಿಕ್ಕವನಾಗಿದ್ದಾಗ 15-20 ವರ್ಷದ ವರ್ಷದಲ್ಲಿ ಅಲ್ಲಿ ಅಂತಹ ಯಾವ ಮೇಜರ್ ಡಿಸೀಸ್ ಏನಿರ್ತಾರೆ, ಸ್ಮಾಲ್ ಇಶ್ಯೂಸ್ ಇರ್ತಾರೆ. ಮೆಡಿಸನ್ನು ಇನ್ನು ಅಂಥ ಮೆಡಿಸನ್ ಎಲ್ಲ ಆಗ್ತಾರೆ. ಈಗ ನಾನು ನೋಡ್ತಾ ಇರೋದ್ರಲ್ಲಿ ಎಲ್ಲರಿಗೂ 50 ವರ್ಷ ಆದಮೇಲೆ ಈ ಮೆಂಟಲ್ ಡಿಸೀಸ್ ಶುರು ಆಗ್ತಾ ಇದೆ, ಲೋನ್ಲಿನೆಸ್ ಶುರು ಆಗ್ತಾ ಇದೆ, ಡಿಪ್ರೆಷನ್ ಶುರು ಆಗ್ತಾ ಇದೆ. ನಮ್ಮ ಆ ಕಾಲದಲ್ಲಿ ಡಿಪ್ರೆಷನ್ ಅಂತ ವರ್ಡ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಈಗ ಬಂದಿದೆ ಎಲ್ಲ ಶುರು. ಆ್ಯಂಡ್ ಮುಖ್ಯವಾಗಿ ಎಲ್ಲರಿಗೂ ಪೀಪಲ್, ನಾವು ತುಂಬ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ನಿತ್ಯ ಅವ್ರು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಠಕ್ಕೆ ಸುಮಾರು ಒಂದು 80-90 ಜನ ಸಂಜೆ ಅಲ್ಲೇ ಪಾರಾಯಣ ಬರ್ತಾರೆ. ಆನ್ಲೈನಲ್ಲಿ ಒಂದು 150 ಜನ ಇದ್ದಾರೆ. ಇದರಲ್ಲಿ 80% ಅವರು ಇಲ್ಲಿ ಇಬ್ಬರೇ ಇರೋದು. ಮಕ್ಕಳೆಲ್ಲ ವಿದೇಶ, ಯಾರನ್ನು ಕೇಳಿದ್ರು ಅಮೇರಿಕ, ಜರ್ಮನಿ, ಕೆನಡಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ಇಬ್ಬರಿದ್ದಾರೆ. ಇವರ ಹೆಲ್ತ್ ಕೇರ್ ನೋಡೋರು ಯಾರು? ಅವರಿಗೆ ಜನರು ಚೆಕಪ್ ಆಗೋದಿಲ್ಲ. ಇನ್ನೂ ಮೇಜರ್ ಇಶ್ಯೂ ಬಂದರೆ ಇಮಿಡಿಯೇಟ್ ಆಗಿ ನಮ್ಮ ರಘುನಂದನ್ ಫೋನ್ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. 24 hours ಅವರು ನಮ್ಮ ಯೂಸಿಲ್ಲ ಮತ್ತು ಪರಿವಾರಕ್ಕೆ ಬಟ್ ಸಿಸ್ಟಮ್ಯಾಟಿಕ್ ಆದಂತಹ ಪರಿಸ್ಥಿತಿ ಬೆಂಗಳೂರಿಗೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆ
ಎಲ್ಲರೂ ನೀವು ಬಂದಿದ್ದೀರಿ. ನನಗೆ ಅನ್ನಿಸ್ತಾ ಇದೆ ಈ ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಆಗ ನಾವು ಸುಶ್ರುತ ಮೆಡಿಕೇಟ್ ಪ್ರಾರಂಭ ಮಾಡಿ ಆಂಬ್ಯುಲೆನ್ಸ್ ಸರ್ವಿಸ್ ಇದ್ದು ವಿಲೇಜ್ಸ್ಗೆಲ್ಲ ಆಂಬ್ಯುಲೆನ್ಸ್ ಮಾಡಿ ಡಾಕ್ಟರ್ಸ್ ಇಟ್ಕೊಂಡು ಮಳೆ ಹೋಗ್ತಾ ಇದ್ರು ವಿತ್ ಮೆಡಿಸನ್. ಸುಮಾರು 4 ಲಕ್ಷ ವಿಲೇಜಸ್ ಅನ್ನು ನಾವು ಟಚ್ ಮಾಡಿದ್ದು, ಡೇಟಾ ಕಲೆಕ್ಟ್ ಮಾಡಿದ್ದು. ಆ ಒಂದು ಪೀರಿಯಡ್ಗೂ ಈಗಲೂ ತುಂಬ ವ್ಯತ್ಯಾಸ. ನಾವು ಡಾಕ್ಟರ್ನ ಸರ್ಚ್ ಮಾಡೋಕೆ ಹೋಗ್ಬೇಕಾಗುತ್ತೆ. ನೀವು ಇಷ್ಟು ಬಿಸಿ ಡಾಕ್ಟರ್ಸ್, ಇಷ್ಟು ಫೇಮಸ್ ಹಾಸ್ಪಿಟಲ್ಸ್ನವರು ಇಲ್ಲಿ ಬಂದಿದ್ದೀರಿ ಅಂದರೆ ದಟ್ ಶೋಸ್ ಪಾರ್ಟಿಸಿಪೇಷನ್ ಅಂಡ್ ಅಸೋಸಿಯೇಷನ್ ವಿತ್ ದಿ ಎಲ್ಡರ್ಲಿ ಪೀಪಲ್. ಈಗ ಈ ಎಲ್ಡರ್ಲಿ ಪೀಪಲ್ನ ವೃದ್ಧಾಶ್ರಮ ಅಂತ ಹೇಳೋದಿಲ್ಲ, ಅದು ಈಗ ಜಾಸ್ತಿ ಆಗಿದೆ. ಅದರಲ್ಲಿ ಅಫ್ಕೋರ್ಸ್ ಬೇರೆ ಬೇರೆ ರೀಸನ್ಸ್ ಇದೆ. ನಾನು ಈಗ ಒಂದು 3 months ಬ್ಯಾಕ್ ಇಲ್ಲಿ ಒಳ್ಳೆ ಹೋಮ್ ಇವನ್ನೆಲ್ಲ ಇಲ್ಲಿ ಕರೆದಿದ್ದೀನಿ. ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಅವರು ಹೇಳಿದ್ರು ನನಗೆ ಮನೆಗಿಂತ ಅಲ್ಲೇ ಚೆನ್ನಾಗಿದೆ. ಮನೆಯಲ್ಲಿ ಇರೋ ಅಟ್ಮಾಸ್ಫಿಯರ್ಗಿಂತ ಅಲ್ಲಿರೋ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಈ ಪೀಸ್ ಇರ್ತದೆ ಅವ್ರ ಜೊತೆ ಇಂಟ್ರಾಕ್ಟ್ ಸೊ ಒಂದು ಕಾಲದಲ್ಲಿ ಒಳ್ಳೆ ನಾವು ಒಂದು 2-3 ಒಳ್ಳೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಆ ಪ್ರಾಬ್ಲಮ್ಸ್ ಎಲ್ಲ ನೋಡಿ ನಾವು ಸ್ಟಾರ್ಟ್ ಮಾಡಿ ಒಳ್ಳೆ ಹೋಗಿ 1% Indian religious order, 24 hours of watching. Every day at the Jasya Tower. Then now we are some of the elderly people, pediatric checkup, how many medicine how does they impact? ಒಂದು ಸ್ಕೀಮನ್ನು ಹಾಕ್ಬಿಟ್ಟು 15 days ಬ್ಯಾಕ್ ರಮೇಶ್ ಜೊತೆ ಈಸ್ ಎ ವೆರಿ ಡೈನಮಿಕ್ ಪರ್ಸನ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅವರ ಇಂಗ್ಲೀಷ್ ಭಾಳ ಪರ್ಟಿಕ್ಯುಲರ್, ಭಾಳ ಮೆಟಿಕ್ಯುಲಸ್. ಇದಾಗಬೇಕು ಇದಾಗಬೇಕು. ಸೊ ಸಿನ್ಸ್ 2 years ನಮ್ಮ ಎಲ್ಲ ಪ್ರಾಜೆಕ್ಟ್ನಲ್ಲಿ ಅಸೋಸಿಯೇಟ್ ಅವರ ಸ್ಪೀಡ್ ನಾವು ಹೋಗೋಕೆ ಆಗ್ತಾ ಇಲ್ಲ. ಇನ್ನು ಈಗ ನಾನು ಡಿಸೈಡ್ ಮಾಡಿದೆ ನಾನೇ ಈ ಸ್ಪೀಡ್ನಲ್ಲಿ ಹೋಗೋಣ. ಸೊ ನಮ್ಮ ಮಠದಲ್ಲಿ ಒಂದು ಹೆಲ್ತ್ ಕೇರ್ ಸರ್ವಿಸ್ ಶುರು ಮಾಡಿ ನಮ್ಮ ಅಸೋಸಿಯೇಷನ್ ಇರೋರು, ನಮ್ಮ ಫ್ಯಾಮಿಲಿ, ಇನ್ಫ್ಯಾಕ್ಟ್ ನಮ್ಮ ಪರಿವಾರ ಪೀರಿಯಾಡಿಕಲ್ ಚೆಕಪ್ ಹೆಲ್ತ್ ಕಾರ್ಡ್ ಇದನ್ನೆಲ್ಲದನ್ನು ಈ ಬ್ಯಾನರ್ನಲ್ಲಿ ಮಾಡೋಣ ಅಂತ 15 days ಬ್ಯಾಕ್. ಸೊ ರಮೇಶ್ ಎಲ್ಲೋ ಒಂದು ಕಡೆ ನಾನು ಹೇಳಿದ ಆಗೋದಿಲ್ಲ ಅನ್ನೋಂಥದ್ದು ಏನಾದರೂ ಮನಸ್ಸಿನಲ್ಲಿ ಇದ್ದಿದ್ದು ಈ ಸರಿ ಚಾಲೆಂಜ್ ಮಾಡಿದೆ. ವಿತಿನ್ 15 days ನಾನು ಈ ಪ್ರಾಜೆಕ್ಟ್ ಲಾಂಚ್ ಸಜೆಷನ್ ಅಂದರೆ ನಾವು ತೊಂದು ಮೇಲ್ಕೋಟೆಗೆ ಬಂದಿಲ್ಲ. ಸಿನ್ಸ್ 10 years ಅಲ್ಲಿ ಕಂಟಿನ್ಯೂಸ್ ಆಕ್ಟಿವಿಟೀಸ್ ಎಲ್ಲ ವರ್ಟಿಕಲ್ಸ್ನಲ್ಲೂ ಎಜುಕೇಷನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, ಗೋಶಾಲಾ, ರೋಡ್ಸ್, ಸೋಲಾರ್ ಟೈಮ್, ಓಲ್ಡ್ ಏಜ್ ಪೆನ್ಷನ್, ಎಜುಕೇಷನಲ್ಲಿ ತುಂಬ ಫಾಸ್ಟಾಗಿ ಇಂಗ್ಲೀಷ್ ಮೆಟರ್ಚರ್ ಇಲ್ಲ, ಎಲ್ಲ 10th ಆದ್ಮೇಲೆ ಡ್ರಾಪ್ಔಟ್ಸ್ ಲೀವ್ ಎಲ್ಲ 10th ಸ್ಟ್ಯಾಂಡರ್ಡ್ ಆದಮೇಲೆ ಬಿಟ್ಬಿಡ್ತಾ ಇತ್ತು. ಈ ಸರಿ ಒಂದು ಹುಡುಗಿ ಇಂಜಿನಿಯರಿಂಗ್ ಓದ್ತಾ ಇದೆ ಈಗ. ಸೊ ಅವರಿಗೆ ನಾವು ಟ್ಯಾಬ್ ಪ್ರೊವೈಡ್ ಮಾಡಿದ್ದೀವಿ, ಸ್ಕೂಲಲ್ಲಿ ಲ್ಯಾಬ್ಸ್ ಮಾಡಿದ್ದೀವಿ. ದೆನ್ ಅವರೆಲ್ಲರಿಗೂ ಡೊನೇಷನ್ ಕೊಟ್ಟಿದೆ, ಟ್ಯೂಷನ್ ಫೀಸ್ ಕೊಡ್ತಾ ಇದ್ದೀವಿ, ಒಬ್ಬರಿಗೂ
ಇದರಿಂದ ಆನ್ಲೈನ್ ಟ್ಯೂಷನ್ ಬರ್ತಾ ಇದೆ. ಈಗ 3 years ಬ್ಯಾಕ್ ಅವರಿಗೆ ಇಂಗ್ಲೀಷ್ ಮಾಡೋಕ್ಕೆ ಇಂಗ್ಲೀಷ್ ಸೊ ಈಗ ಅವರಿಗೆ ಆನ್ಲೈನ್ ಟ್ಯೂಷನ್ ಕೊಟ್ಟು ಈ ವರ್ಷ ಇಂಡಿಪೆಂಡೆನ್ಸ್ ಡೇ 3 ಸ್ಟೂಡೆಂಟ್ಸು ಇಂಗ್ಲೀಷ್ನಲ್ಲೇ ಫಂಕ್ಷನ್ ಕಂಡಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಪ್ಲೇ ಗ್ರೌಂಡ್ ಇರಲಿಲ್ಲ ಇಡೀ ಡಿಸ್ಟ್ರಿಕ್ಟ್ನಲ್ಲಿ. ನಮ್ಮ ದೊಡ್ಡದೊಂದು ಪ್ಲೇ ಗ್ರೌಂಡ್ ಮಾಡಿ ಫಸ್ಟ್ ಅದೇ ಹೆಲ್ತ್ ಕೇರ್ ಪಿರಿಯಾಡಿಕಲ್ ಹೆಲ್ತ್ ಎಲ್ಲ ಮಾಡ್ತಾರೆ ಒಂದೊಂದು ತಿಂಗಳು. ಇನ್ನು ರಮೇಶ್ದು ಏನೋ ಒಂದು ದಿವಸ ಆಯಿತು ಅಂದರೆ ವಿಲೇಜ್ ಎಲ್ಲ ಫ್ಯಾಮಿಲೀಸು ಈ ರಾಮಾನುಜ ಹೆಲ್ತ್ ಕೇರ್ ಇದಕ್ಕೆ ಬರ್ತಾರೆ. ಅದಕ್ಕೆ ನಮ್ಮದೊಂದು ಸರ್ವಿಸ್ ಗ್ರೂಪ್ ನನ್ನ ಮೀಟಿಂಗ್ ಇತ್ತು, ನಮ್ಮ ಹರ್ಷ ಸೆಟ್. ನಾನು ಅವರಿಗೆ ನೆಕ್ಸ್ಟ್ ವೀಕೆಂಡ್ ಸಾಟರ್ಡೇ ಸಂಡೇ ತೊಂದೂರು ವಿಸಿಟ್ ಮಾಡಿ ಅಲ್ಲಿರುವಂತಹ 500 ಹೌಸಸ್ಸು 600 ಹೌಸಸ್ಸು ವಿಸಿಟ್ ಮಾಡಿ ಪ್ರತಿ ಮನೆಯಲ್ಲೂ ಸ್ಟ್ಯಾಟಿಸ್ಟಿಕ್ ಕಲೆಕ್ಟ್ ಮಾಡಿ ಎಷ್ಟಾಗಿದೆ, ಏನು ಹೆಲ್ತ್ ಇಶ್ಯೂ ಇದೆ, ಅವರಿಗೆಲ್ಲ ಒಂದು ಹೆಲ್ತ್ ಕಾರ್ಡ್ ಕೊಡುವಂಥ. ಸೊ ಇವತ್ತು 50 ಇಯರ್ಸಿಂದ ನಮಗೂ ಈ ಹೆಲ್ತ್ ನಾವು ಸುಶ್ರಿತ ಮೆಡಿಕಲ್ ಟ್ರಸ್ಟ್ ಅಂತ ಮಾಡಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅವಾಗ ಯೋಚನೆ ಮಾಡಿ ಆಪರ್ಚುನಿಟಿ ಇದೆ. ಸೊ ಇವೆಲ್ಲ ಡಾಕ್ಟರ್ಸ್ ಎಲ್ಲರೂ ಹೇಗೆ ನೀವೆಲ್ಲ ಇವತ್ತು ಇಷ್ಟು ಫ್ರೀಯಾಗಿ ಬಂದಿದ್ದೀವಿ. ನಾವು ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ, ಸೋ ಕಾಲ್ಡ್ ಡಿಸೀಸ್ ಡಾಕ್ಟರ್ಸ್. ನೀವು ಯಾವತ್ತು ಹೇಳಿ ನಾವು ಅಟೆಂಡ್ ಮಾಡ್ತೀವಿ. ಆ್ಯಂಡ್ 1 hour ಅಚೀವ್ಮೆಂಟ್ ಅಂದರೆ ರಾಮನಗರದಲ್ಲಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಅದನ್ನು ಸ್ಟಾರ್ಟ್ ಮಾಡಿ ಇಲ್ಲಿಂದ ಡಾಕ್ಟರ್ಸ್ ಅನ್ನು ಕಳಿಸಿ ಅಲ್ಲಿಗೆ ಆಂಬುಲೆನ್ಸ್ನವ್ರು ಕಳಿಸಿ ಇವಾಗ ರೋಟರಿ ಹಾಸ್ಪಿಟಲ್ ಆಗಿ BGS ಆಗಿ ಅಂದರೆ 50 ಇಯರ್ಸಿಂದ ಕಂಟಿನ್ಯೂಯಸ್ ಆಗಿ ಸಮಾಜದ ಜೊತೆ ಈ ವರ್ಟಿಕಲ್ ಮೆಡಿಕಲ್ ತುಂಬ ಪ್ರಯತ್ನಗಳು ಮತ್ತು ಇವರಿಗೆಲ್ಲ ಈಸಿಯಾಗಿ ಸಿಕ್ಕಿಲ್ಲ. ವಿಲೇಜಸ್ಗೆ ಇವತ್ತು ಹೇಳ್ತಾರೆ ವಿಲೇಜಲ್ಲಿ ಇಮಿಡಿಯೇಟ್ ಪವರ್ ಸೆಂಟರ್ ರಿಸರ್ಚ್ ಸೆಂಟರ್ ತೊಡಗುತ್ತಿದೆ. ಸ್ಮಾಲ್ ಕೋವಿಡ್ನಲ್ಲಿ ಸುಮಾರು 60 ಮೆಂಬರ್ಸ್ಗೆ ಕೋವಿಡ್ ಇದೆ. ಆ ವಿಲೇಜ್ಗೆ ಹೋಗೋಕ್ಕಾಗ್ತದೆ ಕ್ಲೋಸ್ ಮಾಡ್ತಾರೆ. ಬೇಸಿಕ್ ಮೆಡಿಸಿನ್ ಇಲ್ಲ, 650 ಅಂತ ಕೊಡಬೇಕಾಗಿತ್ತು, ಇಲ್ಲ ಡೆಲ್ಲಿ ಹೆಲ್ತ್ ಸೆಂಟರ್ ಕ್ಲೋಸ್. ನನಗೆ ತುಂಬ ಯೋಚನೆ ರಿಕ್ವೆಸ್ಟ್ ಅವೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಪೀಕ್ ಅವ್ರಿಗೆ ಪೀಕ್ ಟೈಮ್ ಅವ್ರು ಡಿಸ್ಟರ್ಬ್ ಎಲ್ಲ ಬಾಕ್ಸಸ್ನಲ್ಲಿ ಮೆಡಿಸಿನ್ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಸುಮಾರು 2 months ಆಗುವಷ್ಟು ಮೆಡಿಸಿನ್ ಈ ಹೆಂಗಾಗೋಕ್ಕಾಗ್ತಾ ಇರಲಿಲ್ಲ. ಗ್ರೇಟ್ ಡಿಫಿಕಲ್ಟಿ ಈ ಮೆಡಿಸಿನ್ ಕೊಡೋದು. ಆ್ಯಂಡ್ 60 ಜನನ ಟಚ್ ಮಾಡಿ ಬೇಸಿಕ್ ಮೆಡಿಸಿನ್ ಕೊಡ್ತಾರೆ. ಇವತ್ತು 60 ಜನ ಸೇಫ್ ಈವನ್ ಟುಡೇ ವಿಲೇಜ್ಗೆ ಹೆಲ್ತ್ ಸರ್ವಿಸ್ ಇಮಿಡಿಯೇಟ್ ಯಾವುದೋ ಒಂದು ತಾಲೂಕು ಸೆಂಟರ್ ಇರುತ್ತೆ, ನಮ್ಮ ನರ್ಸಿಂಗ್ ಹೋಮ್ ಇರುತ್ತೆ, ಅಲ್ಲಿ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ಈಗ ತಗೊಳ್ಳು ಪಾಲಕರು ಕೊಡ್ತಾರೆ, ಅಥವಾ ಮೈಸೂರು ಇಮಿಡಿಯೇಟ್ ಹೋಗ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಮಠ ಈ ಎಲ್ಲ ಸೇವೆಗಳಲ್ಲಿ ತುಂಬ ಜನ ಸೀನಿಯರ್ ಸಿಟಿಸನ್ ಅವರನ್ನು ವಾಚ್ ಮಾಡೋದು ಯಾರು ಮನೇಲಿ ಒಬ್ಬರೇ ಅಥವಾ ಇಬ್ಬರೇ ಅವ್ರ ಮಕ್ಕಳಿದ್ದು ನೋಡಿಕೊಂಡ್ರೆ ಅವ್ರಿಗೆ ಎಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ಈ ರಾಮಾನುಜ ಅವರನ್ನು ಡೈಲಿ ಕಾಂಟ್ಯಾಕ್ಟ್ ಮಾಡೋದು. ನಮ್ಮ ರಘುನಂದನು ಈಶಾನಲ್ಲಿ ಅಪೋಲೋನಲ್ಲಿ ಸಾಗರ ಅಪೋಲೋನಲ್ಲಿ ಎಲ್ಲ ಕಡೆಯಿಂದಲೂ ಅವರು ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಪರಿವಾರಕ್ಕೂ 24 hours ಸರ್ವಿಸ್ ಮಾಡ್ತಾರೆ. ಬಟ್ ಇದಕ್ಕೊಂದು ಬ್ಯಾನರ್ ಬೇಕು ಅಂತ ಅನಿಸ್ತದೆ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು ಅಂತ ಅನಿಸ್ತದೆ. ಅದನ್ನು ಆ ಒಂದು ಎಂಡಿಗೆ ಸೇರಿಸ್ಬೇಕು. ಸ್ಮಾಲ್ ವೇ
ನಾವು ಯಾವಾಗಲೂ ನಮ್ಮ ಸರ್ವಿಸ್ ಇದರಲ್ಲಿ ಯೋಚನೆ ಮಾಡೋದು ಇಡೀ ಸಮಾಜವನ್ನೆಲ್ಲ ನಾವೇನು ಮಾಡ್ತೀವಿ, ಎಲ್ಲೋ ಒಂಚೂರು ಒಂದು ಕತ್ತಲೆ ಇದೆ, ಕತ್ತಲೆ ಒಂದು ದೀಪ ಹಚ್ಚಿಟ್ರೆ ಆ ಕತ್ತಲೆ ದೂರ ಇರುತ್ತೆ. ಹಾಗೆ 100 ಜನ ಇದ್ದಾರೆ ಅಥವಾ 200 ಜನ ಇದ್ದಾರೆ, ಅವರಿಗೆ ಸಮಯದಲ್ಲಿ ಒಂದು ಹೆಲ್ತ್ ಕೇರ್ ನಾವು ಆಕ್ಸಿಜನ್ ಇದನ್ನೆಲ್ಲ ಇಟ್ಟಿರ್ತೀವಿ. ಸೊ ಎಲ್ಲ ಫೇಮಸ್ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಅದು ತುಂಬ ವಿಶೇಷ. ಫಸ್ಟ್ 1000 years back ಆಚಾರ್ಯ ರಾಮಾನುಜ ರಾಮಾನುಜಾರಿ ಅವರು ಎಲ್ಲ ವರ್ಟಿಕಲ್ ಟಚ್ ಮಾಡ್ತಾರೆ. ನಾನು ರಿಲಿಜನ್ ಟಚ್ ಮಾಡ್ತಾ ಇದ್ದೆ. ರಿಲಿಜನ್ ಬೇರೆ, ಸ್ಪಿರಿಚುಲಿಟಿ ಬೇರೆ, ಸ್ಪಿರಿಚುಯಾಲಿಟಿ ಬೇರೆ, ರಿಲಿಜನ್ ಬೇರೆ. ನಾವು ರಿಲಿಜನ್ ಟಚ್ ಮಾಡ್ತೇವೆ. ಸ್ವಾಮಿ ರಾಮಾನುಜ ಎಲ್ಲ ಫೀಲ್ಡನ್ನು ಟಚ್ ಮಾಡ್ತಾರೆ. ಈವನ್ ಶ್ರೀರಂಗದಲ್ಲಿ ಒಂದು ಧನ್ವಂತರಿ ಹಾಸ್ಪಿಟಲ್ ಓಪನ್ ಮಾಡಿ ಟೆಂಪಲ್ನಲ್ಲಿ ಪ್ರತಿನಿತ್ಯ ಯಾರು ಡಿವೋಟೀಸ್ ಟೆಂಪಲ್ ಬರ್ತಾರೆ, ದೇವರ ಸ್ನಾನ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ, ಹೊರಗಡೆ ಬರುವಾಗ ಅವ್ರ ಚೆಕ್ ಮಾಡ್ತಾರೆ. ಗೋಶಾಲೆ ಮಾಡಿದ್ರು ಅಲ್ಲಿ. ನಾವು ಪ್ರಥಮ 3 ಗೋಶಾಲೆ ಮಾಡಿದ್ವಿ, ಅದನ್ನೆಲ್ಲ ನೋಡ್ಬೋದು, ಪುಸ್ತಕ ಎಲ್ಲ ಆಫೀಸ್ತಾರೆ. ಸೊ ಆ ಕಾಲಕ್ಕೆ ಸ್ವಾಮಿ ರಾಮಾನುಜರು ಹೆಲ್ತ್ ಕೇರ್ ಬಗ್ಗೆ ಮಾಡಿ ಶ್ರೀರಂಗಂನಲ್ಲಿ ಧನ್ವಂತರಿ ದೇವಸ್ಥಾನ ಸ್ಟಾರ್ಟ್ ಮಾಡಿ ಅಲ್ಲಿ ಪೂಜೆ ಮಾಡಿ ಎಲ್ಲ ಡಿವೋಟೀಸ್ಗೂ ಈ ಮೆಡಿಕಲ್ ಕೇರ್ ಮಾಡಿ ಆವಾಗ ನಾವು ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಸೊ ಎಲ್ಲರಿಗೂ ಬಹಳ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ರಮೇಶ್ ಅವರ ಆ್ಯಕ್ಟಿವಿಟೀಸು, ಅವರ ಅಚೀವ್ಮೆಂಟು ಎಷ್ಟು ಸಾಹಸ ಪಡ್ತಾರೆ ನೋಡಿ ತುಂಬ ಸಂತೋಷ ಆಗುತ್ತೆ. ಅವರು ಈ ಒಂದು 7 ದಿವಸ ಇಂಡಿಯಾ ಬೆಳೆಯುವ ನಾವು ಕೇಳೋದು ಮೊನ್ನೆ ದಿವಸ ಹೋಗಿದ್ದೆ ಅವ್ರ ಮನೆಗೆ. ನಾನು ಹೈದರಾಬಾದ್ ಬಂದೆ, ಮತ್ತು ಬಾಂಬೆಗೆ ಹೋದೆ. ಬಾಂಬೆದ ಕೇಳಿದ್ರೆ ನಮ್ಮ ತಲೆ ಸುತ್ತ ಆಯಿತು. ನಾನು ಹಾಗೆ ಸುತ್ತಾ ಇದ್ದೀನಿ. ನಾನು ಕಳೆದ 11 ಇಯರ್ಸಿಂದ ಕರ್ನಾಟಕದಲ್ಲಿ ಮಂಗಳೂರು ಸುತ್ತೀನಿ. ಇದನ್ನೇ ಹಾಸ್ಪಿಟಲಿಂದ ಪ್ರಾರ್ಥಿಸಿದ್ದಾರೆ. ಇವಾಗ ಚಿಕ್ಕ ವಿಲೇಜಸ್ ಆ ಕಡೆ ಧಾರವಾಡ, ಗುಲ್ಬರ್ಗ, ಗಂಗಾವತಿ, ಬಳ್ಳಾರಿ ಎಲ್ಲ ಹೋಗಿದ್ದೆ. ಹೊನ್ನಾಳಿ, ಇಂಡಿಯನ್, ಆಂಧ್ರ ಅಂತ ಮಾಡಿ ಅಲ್ಲಿಗೆಲ್ಲ ಅವರ ಫಸ್ಟ್ ಕ್ವಶನ್ ಹೆಲ್ತ್ ಕೇರ್ ಇದ್ದೀರಾ, ನಿಮ್ಮ ಹೆಲ್ತ್ ಆಗಿದೆ ಹೀಗೆ ಕೇಳ್ತೀನಿ. ಸೊ ಅದೆಲ್ಲವೂ ಇವಾಗ ಕನ್ಸಾಲ್ಟೇಟ್ ಆಗಿ ಎಷ್ಟು ಸೀನಿಯರ್ ಪರ್ಸನ್ಸ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಎಲ್ಲ ಎಷ್ಟು ಜನ ಈ ಒಂದು ಪ್ರಾಜೆಕ್ಟ್ ಜೊತೆ ಕೈ ಜೋಡಿಸಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಈ ರಾಮಾನುಜ ಹೆಲ್ತ್ ಸರ್ವಿಸ್ ಜೊತೆ ನೀವಿದ್ದು ಇನ್ನೂ ಫಿನಿಶಿಂಗ್ ಟಚಸ್ ಕೊಡಬೇಕು ನೀವೆಲ್ಲ ಸೇರಿ. ಜನರು ಸುಮ್ಮನೆ ಒಂದು ಯೋಚನೆ ಮಾಡ್ತಾರೆ ಇದಕ್ಕೆ ಒಂದು ತುಂಬ ಒಳ್ಳೆಯ ಶೇಪ್ ಕೊಡಬೇಕು. ಬಿಕಾಸ್ ಎಷ್ಟು ಜನ ಇರೋದ್ರಿಂದ ಒಂದು ಯೂನಿಕ್ NGO ಆ್ಯಂಡ್ ನಾವೆಲ್ಲ ಮಾಡ್ತಿರೋದು ಫ್ರೀ ಮೆಡಿಸಿನ್ ಎಲ್ಲ ಫ್ರೀ ಮೆಡಿಸಿನ್ ಸ್ಕಾಲರ್ಶಿಪ್ ಗೋಶಾಲೆ ಒಂದು ಪ್ರಾಡಕ್ಟ್ಸ್ ಮಾಡ್ತಾರೆ. ಮತ್ತು ಎಲ್ಲ ಯೂನಿಫಾರ್ಮ್ ಎಲ್ಲ ಫ್ರೀ. ಯಾವುದೇ ಗೌರ್ಮೆಂಟಿನ ಹೆಲ್ಪ್ 50 ಇಯರ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ತುಂಬ ಫಾಸ್ಟಾಗಿ ಮೂವ್ ಆಗಿದೆ. ರಮೇಶು ತುಂಬ ಅಲ್ಲ, ನೀವು ಮಾಡಲ್ಲ, ನೀವು ಒಂಥರ ಹೇಳಿ ನಾನು ಮಾಡಿ ತೋರಿಸ್ತೀನಿ ರಮೇಶ್ಗೆ ಅಂತ ಹೇಳಿ ಕಾರ್ಡ್ ಇವತ್ತು ಎಲ್ರಿಗೂ ಇಶ್ಯೂ ಮಾಡ್ತೇವೆ. ರಘುನಂದನ್ This is a health card for all senior citizens whom we are enrolling for this Sri Ramanuja Healthcare Services at Yatraj Mart. It has a unique ID number for them, their name, age, gender, their contact number and the blood group. This basic information will help us to keep them in our loop so that whenever we need to do any checkup, we'll call them, we'll tell them when to come and make sure they
can come and avail the services we provide here. The next step is to go to their doorstep and render service in an emergency as and when they require. Already there is a program that is being done through our Swami's great efforts, where we periodically call them and find out how they are doing. So we send oxygen concentrators where it is required. So many homes are still using those concentrators which we have kept in the mud, wheelchairs, walkers. So I think going forward, this is the way we will probably equip the Ramananda Healthcare Services through all these means and with all your support, so that we can do much better for the senior citizens in our vicinity. Thank you. And I think I'll request our volunteers to come and honor all our guests today with Swami's blessings. Mr. Ramesh. He has been the real stimulus for us and the catalyst for us to take this forward, and I think in the days to come his support will be very much there for us. Mr. Sunil Mundra. Mr. Maltesh. Mr. Ramanathan. Dr. Srinivas. Dr. Vikram. Dr. Ramesh. Dr. Nidhi Anand. Adarsh. Ganesh Prasad. With Indreshwar. I think we'll take a picture to
just get the information that already more than 25 people have registered for Sri Ramada Healthcare Services today. If you have anybody elderly who needs continued healthcare, I think we should definitely ask them to come and enroll themselves and register for Sri Ramada Healthcare Services. Ready, sir? Doctor? Doctor, sir? Photo ತಗೊಂಡ್ರಾ? Thank you, sir. All of your service. I request Chaitra to hand it over to thanks. Srimati Ramanujan. With the divine blessings of Sri Sri Aditi Yatiraja G.R. Swami, we have successfully witnessed the inauguration of Sri Ramanuja Healthcare Services, an open initiative dedicated to the well-being of senior citizens. First and foremost, our humble pranams and heartfelt gratitude to our G.R. Swami for gracing this occasion with his divine presence and blessings. May G.R. Swami's holy guidance continue to inspire us in every step of this healthcare initiative. A sincere thanks to our chief guest, Sri Ramesh Kannan sir, and guest of honor for taking this time from their busy schedule and enlightening us with their valuable words and encouragement. Special gratitude to our Sri Karyam Swami, whose spiritual direction and silent strength have greatly contributed to the success of today's event. Our heartfelt appreciation to Dr. Raghunandan, whose dedication and commitment have made this initiative a reality. A special thanks to Srimati Bama Suresh for her tireless efforts and coordination in organizing this meaningful event. We also extend our gratitude to all our MUD staff, medical professionals, volunteers and devotees for their wholehearted support and participation. This noble initiative, Senior Citizens Healthcare, is a humble offering to the lotus feet of our Acharya. May it continue to serve the elderly with compassion, care and consistency under the divine blessings of our G.R. Swami. Finally, I thank each and every one of you present here for making this inauguration truly special and memorable. Thank you everyone. Srimati Ramanujani. A special thanks to our Sri Karyam, who is always there with us every step in every event we do, every program. We are always related to him. Swami and Sri Karyam have always been with us, and without their blessing, nothing can happen here. Srinivas Prasad, one of the volunteers who is again part of this team, thank him also. We forgot to honor Dr. Chandran. He is a good friend of mine. He is the CEO of SVM Hospital. Please come forward to receive Swami's blessings. Come all of us. Aksha, Abhinav, Bama. Come stand. Abhinav.
Again, so. Yeah, welcome. We'll join. We'll join. Sure. Just take it. Yeah, just take it. Yeah. One clip. Beautiful logo within minutes. Ready, sir? Ready. No, please come again. Yes, sir. Give me, I'll take it. Which is the one? This is the one, right? Yeah, sure. Come. Just check. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಮುಂದೆ ಜಿಎಸ್ ಸ್ವಾಮಿಗಳಿಗೆ ನಾವು ನಮಸ್ಕಾರ ತಿಳಿಸಿ ಈ ಕಾರ್ಯಕ್ರಮ ಮುಗಿಸಿದ್ದೇವೆ. ಶಿವದೇ ರಾಮಾನುಜಾಯ ನಮಃ.